ಉಮೇಶ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮಗನ ಜೋರಾದ ಚಪ್ಪಾಳೆ ಉಮೇಶ್ ಸರ್ಗೆ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಬಿಟ್ರೆ ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಬಿಟ್ರಲ್ಲ, ನನ್ನ ಸಂಕಟ ಅಭಿಮಾನ್ಯ ಅನ್ನದಾತರಿಗೆ ನಿಮ್ಮೆಲ್ಲರ ಪಾದಾರವರಿಗೆ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೆ, ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ಧನ್ ರವರೇ, ಮತ್ತೆ ಸಚಿನ್ ರವರೇ, ನಮ್ಮ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದವರೇ, ಮತ್ತೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಗೆಳೆಯ ಸುಧೀರ್ ಅವರ ಮಗ, ಇವ್ರನ್ನೆಲ್ಲ ನೋಡಿ ರಾಗಿಣಿ ಅವರಿದ್ದಾರೆ. ಬಹಳ ಸಂತೋಷ ಆಯ್ತು. ಯಾಕೆಂತಂದ್ರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು 65 ವರ್ಷ ಆದ್ರೂ ನಾಟಕ ಸೇರಿ 75 ವರ್ಷ ಆಯ್ತು ಬಣ್ಣಾಟ ಶುರು ಮಾಡಿ. ಅವತ್ತಿಂದ ಇವತ್ತರೆಗೂ ಸಹಿತ ನನ್ನ ಎಲ್ಲರೂ ಸಹ 3 ತಲೆಮಾರು ರಂಗಭೂಮಿಯವರಾಗ್ಲಿ ಸಿನಿಮಾ ರಂಗದವರಾಗ್ಲಿ ಎಲ್ಲರೂ ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ. ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಮಾಡ್ಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ್ ಆಗಿರೋದು. ಇದಕ್ಕೆ ಬಹಳ ಅಂದ್ರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನ ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನ ಕರ್ಕೊಂಡ್ ಬರ್ತಾರಲ್ಲ, ಅವರೆಲ್ಲ ದೊಡ್ಡವರು. ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ ಎಲ್ಲ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು. ಮತ್ತೆ ಇನ್ನು ಒಂದು ವಿಚಾರ ಹೇಳಬೇಕು ಅಂತಂದ್ರೆ ನಮಗೆ ಹೆಮ್ಮೆ ಸಂತೋಷ, ನಮ್ಮ ನಿರ್ದೇಶಕರು ಸುನೀಲ್ ಅವರು ಇದರಲ್ಲಿ ನಮಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಕಮಲ್ ಶ್ರೀದೇವಿ ಬಹಳ ಒಂಥರ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ, ವೆರೈಟಿ. ಅಂದ್ರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ. ಇದ್ರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನ ಹೇಗೆ ನಿರೂಪಣೆ ಮಾಡಿದರೆ, ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ ನ ಜನಗಳ ಮೇಲೆ ಇಟ್ಟಿರ್ತಾರೆ. ಹಾಗಂತ ಎಲ್ಲೋ ಸ್ವಲ್ಪ ಕಾಮಿಡಿನೂ ಇದೆ, ಥ್ರಿಲ್ಲು ಇದೆ, ಎಲ್ಲವೂ ಇದೆ. ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿದೆ. ನಮ್ಮ ರಾಜವರ್ಧನ್ ಅವರ ಒಂದು ಸಹಕಾರದಿಂದ ಸಚಿನ್ ರವರು, ಸುನೀಲ್ ರವರು, ನಮ್ಮ ಪ್ರವೀಣ್ ರವರು, ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದು 2-3 ವರ್ಷದಿಂದ ಜೊತೆಲೇ ಇದ್ದೀನಿ ನಾನು. ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡ್ಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನ್ ಬೇಕು ಅದನ್ನ ಕೊಡೋದಕ್ಕೆ ಇವರೆಲ್ಲ ಬಹಳ ಶ್ರಮ ಇದೆ. ಇವತ್ತು ನಮ್ಗೇನಾದ್ರು ಹೆಸರು ಬರ್ಲಿ, ಈ ಚಿತ್ರಕ್ಕೆ ಹೆಸರು ಬರ್ಲಿ ಅಂದ್ರೆ ಈ ಎಲ್ಲ ತಾಂತ್ರಿಕರ, ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇದೆ. ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು. ಮತ್ತು ನಿಮ್ಮೆಲ್ಲರ ಅಭಿಮಾನಗಳು ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆ ಆಗತ್ತೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು, ನಮ್ಮ ಈ ಕಮಲಶ್ರೀ ತಂಡವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ.